ಏನಂದ್ರೆ ನಮ್ಮ ಶಾಲೆಗಳು ಕೇವಲ ಪಠ್ಯಪುಸ್ತಕಕ್ಕೆ ಅಷ್ಟೇ ಸೀಮಿತ ಆಗಿರಬಾರ್ದು, ಮಕ್ಕಳಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಕೂಡ ಬೆಳೆಸಬೇಕು ಅನ್ನುವಂಥದ್ದು ಅದರ ಉದ್ದೇಶ. ಅದರ ಮುಂದುವರೆದ ಭಾಗವಾಗಿ ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ ಕೂಡ ಆಯ್ದ 20 ಶಾಲೆಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಪೊಲೀಸ್ ಇಲಾಖೆಯ ಕೆಲಸ ಏನಂದ್ರೆ ಜನರಿಗೆ ರಕ್ಷಣೆ ಕೊಡೋದು. ಆದರೆ ಪೊಲೀಸ್ ಇಲಾಖೆ ಒಂದೇ ಈ ಎಲ್ಲ ಕೆಲಸನ ಮಾಡ್ಲಿಕ್ಕಾಗಲ್ಲ. ಸಾರ್ವಜನಿಕರಾಗಿ ನಾವು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕಾಗುತ್ತೆ. ನಮ್ಮ ಪಾತ್ರ ಕೂಡ ಇರ್ತದೆ, ಅದು ನಮ್ಮ ಸಾಮಾಜಿಕ ಜವಾಬ್ದಾರಿಯೂ ಕೂಡ. ಮುಖ್ಯವಾಗಿ ನೀವೇನು ವಿದ್ಯಾರ್ಥಿಗಳಿದ್ದೀರಿ, ಶಾಲಾ ಹಂತದಲ್ಲಿ ಈ ಥರದ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ನೀವು ಬೆಳೆಸ್ಕೊಳ್ಬೇಕಾಗುತ್ತೆ. ಈಗಾಗಲೇ ಸಾಹೇಬ್ರು ಹೇಳಿದಾಗೆ ನಮ್ಮ ಸುತ್ತಮುತ್ತ ಅನೇಕ ಅಹಿತಕರವಾದಂಥ ಘಟನೆಗಳು ನಡೀತಾ ಇರ್ತದೆ. ಅದು ಬಾಲ್ಯ ವಿವಾಹ ಆಗಿರ್ಬೋದು, ಸೆಕ್ಸುಯಲ್ ಹೆರಾಸ್ಮೆಂಟ್ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು. ಈ ಥರದ ಪ್ರಸಂಗ ನಡೆದಾಗ ಅಲ್ಲಿ ಪೊಲೀಸವರೇ ಬಂದು ರಕ್ಷಣೆ ಕೊಡ್ಲಿಕ್ಕಾಗಲ್ಲ. ಸೊ ಅಲ್ಲಿ ನಾವೇನಿದ್ದೀವಿ ನಾವು ಕೂಡ ನಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ನಾವು ತೋರಿಸ್ಕೊಳ್ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿರ್ತದೆ, ಗಾಯಾಳ ಬಿದ್ದು ಒದ್ದಾಡ್ತಾ ಇರ್ತಾನೆ, ಕನಿಷ್ಠ ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ಪ್ರಜ್ಞೆ ನಮ್ಮಲ್ಲಿರೋದಿಲ್ಲ, ವಿಡಿಯೋ ಮಾಡ್ತಾ ಇರ್ತಾರೆ. ಆ ಥರದ ಪ್ರಸಂಗಗಳು ಕೂಡ ನಮ್ಮ ಸುತ್ತಮುತ್ತ ನಡೀತಾ ಇರ್ತದೆ. ನಮ್ಮಲ್ಲೇ ಇನ್ನೇನೋ ಒಂದು ಅಹಿತಕರವಾದಂಥ ಘಟನೆ ನಡೀತದೆ, ಬಾಲ್ಯ ವಿವಾಹ ನಡೀತದೆ, ಆಮೇಲೆ ಇನ್ನೇನೋ ನಡೀತದೆ. ಸೊ ಅವುಗಳಲ್ಲಿ ಅಂಥ ಸಂದರ್ಭಗಳಲ್ಲಿ ಪೊಲೀಸವರೇ ಬಂದು ರಕ್ಷಣೆ ಕೊಡ್ಲಿಕ್ಕೆ ಆಗೋಲ್ಲ. ಆ ಸ್ಥಳದಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿ ದಶೆಯಲ್ಲೇ ಈ ಒಂದು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು. ಈ ಥರದ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನೀವು ವ್ಯವಸ್ಥೆಯ ಜೊತೆ ಕೈ ಜೋಡಿಸಬೇಕು ಅನ್ನುವಂಥದ್ದು ಇದರ ಉದ್ದೇಶ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಕಾರಣಕ್ಕಾಗಿ ಈ ಒಂದು ಆಯ್ದ 20 ಶಾಲೆಗಳಲ್ಲಿ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಪ್ರಾರಂಭ ಆಗಿರುವಂಥದ್ದು. ಈಗ ನೀವೇನು ಬಂದಿದ್ದೀರಿ, ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರಿದ್ದೀರಿ, ನೀವು ಕೂಡ ಇದರ ಉದ್ದೇಶಗಳೇನು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಶಾಲಾ ಹಂತದಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಇದ್ರ ಜೊತೆಗೆ ಇಲ್ಲೇನು ಕೆಲವು ಆಯ್ದ ವಿದ್ಯಾರ್ಥಿಗಳು ಬಂದಿದ್ದಾರೆ, ಮತ್ತು ಇನ್ನೂ ಕೂಡ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇದ್ದಾರೆ. ನೀವೆಲ್ಲರೂ ಅವರನ್ನು ಸೇರಿಸ್ಕೊಂಡ ಹಾಗೆ ನಿಮ್ಮ ಶಾಲೆಯಲ್ಲಿ ಈ 20 ಶಾಲೆಗಳಲ್ಲಿ ಇದು ಪರಿಣಾಮಕಾರಿಯಾಗಿ ನಡೆದ್ರೆ ಮುಂದೆ ಇನ್ನಷ್ಟು ಶಾಲೆಗಳಿಗೆ ವಿಸ್ತರಿಸೋದ್ರ ಬಗ್ಗೆ ಸಂಬಂಧಪಟ್ಟವರು ಯೋಚನೆ ಮಾಡ್ತಾರೆ ಅಂತ ಭಾವಿಸ್ಕೊಳ್ತಾರೆ. ಡಿಸ್ಕಸ್ ಮಾಡಿ ಮುಗಿಸ್ತೀವಿ ಅಥವಾ ಯಾರತ್ರನ್ನು ಹೇಳದೆ ಮುಗಿಸ್ತೀವಿ, ಅವೆಲ್ಲ ಮುಂದೆ ಬರಬೇಕು. ಅವೆಲ್ಲ ಮುಂದೆ ಬಂದು ನಮ್ಮ ಹತ್ರ ಬರಬೇಕು. ಅದಕ್ಕೆ ನಾವು ಪ್ರತಿ ಸ್ಕೂಲ್ಗಳಲ್ಲಿ ಕೊಡ್ತೀವಿ. ಅವರ ಜೊತೆ ನಾವು ರೆಗ್ಯುಲರ್ಲಿ ಸಂಪರ್ಕದಲ್ಲಿ ಇರ್ತೀವಿ. ಅವರು ಈ ತರ ಏನೋ ಒಂದು ಘಟನೆಗಳಿದ್ರೆ ತಿಳ್ಕೊಂಡ್ರೆ ಇಮಿಡಿಯೇಟ್ಲಿ ನಮ್ಮನ್ನು ಇನ್ಫಾರ್ಮ್ ಮಾಡುವಂತ ಕೆಲಸ ಮಾಡಬೇಕು. ಸೊ ಇನ್ನವೇ ಶಾಲೆ ನಮ್ಮ ಸಮಾಜದಲ್ಲಿರುವಂತ ಎಲ್ಲ ಮಕ್ಕಳಿಗೂ, ಈ ಹಾಸನ ಜಿಲ್ಲೆಯಲ್ಲಿರುವಂತ ಎಲ್ಲ ಮಕ್ಕಳಿಗೂ ಸದ್ಯಕ್ಕೆ ಅವರದ್ದು ಮಾಹಿತಿ, ಅವರದ್ದು ಪ್ರೊಟೆಕ್ಟರ್ ಅವರಿಗೆ ಜಾಯಿನ್ ಮಾಡಬೇಕು ಅಂತ ನೀವು ಆಸೆ ಪಡ್ತೀವಿ. ತುಂಬಾ ಖುಷಿಯ ವಿಷಯ, ಜಾಯಿನ್ ಮಾಡಬೇಕು. ಅದರ ಜೊತೆಗೆ ಈ ಒಂದು ಏನು ಜವಾಬ್ದಾರಿ ಇದೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಬರೇ ನಾವು ಕರಾಟೆ ಟ್ರೈನಿಂಗ್ ಮಾಡೋದಲ್ಲ, ನಾವು ನಮ್ಮ ಫ್ರೆಂಡ್ಸ್ದು, ನಮ್ಮ ಸುತ್ತಮುತ್ತ ಇರುವಂಥದ್ದು, ನಮ್ಮ ಮನೆ ಹತ್ರ ಇರುವಂಥ ಮಕ್ಕಳದು ಎಲ್ಲರದು ನಾವು ವಿ ಆರ್ ದ ಪ್ರೊಟೆಕ್ಟರ್ಸ್ ಅಂತ ಫೀಲಿಂಗ್ ಬರ್ತದೆ. ಅರ್ಥ ಆಯ್ತಲ್ಲ? ಸೊ ನೀವು ಬರೇ ಟ್ರೈನಿಂಗ್ ಮಾಡುವಂಥ ಮಕ್ಕಳಲ್ಲ, ನೀವೆಲ್ಲರೂ ಸೂಪರ್ ಹೀರೋಸ್ ಇದ್ದೀರಿ. ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಟೀಚರ್ಸ್ ದಯವಿಟ್ಟು, ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಮತ್ತೆ ಟೀಚರ್ಸ್ ದಯವಿಟ್ಟು ಇದನ್ನು ಸೀರಿಯಸ್ಲಿ ತಗೋಬೇಕು. ಏನೋ ಒಂದು ಸ್ಕೀಮ್ ನಾವು ಮಾಡಿ ಮುಗಿಸುವಾಗ ಮಾಡಕ್ ಹೋಗಬೇಡಿ. ಎಲ್ಲ ರೀತಿಯಲ್ಲೂ ನಮ್ಮ ಕಡೆಯಿಂದ ಸಹಾಯ ಸಹಕಾರ ಸಿಗ್ತದೆ. ಹೆಚ್ಚು ನಮ್ಮ ಕಡೆಯಿಂದ ಏನಾಗಬೇಕು ದಯವಿಟ್ಟು ಕಮ್ಯುನಿಕೇಟ್ ಮಾಡಿ. ಏನೋ ಒಂದು ಸ್ಕೀಮ್ ನಾವು ಸ್ಟಾರ್ಟ್ ಮಾಡಿ ಏನೋ ಒಂದು ಮಾಡಿದ ನಂತರ ಸ್ವಲ್ಪ ಗೊತ್ತಿದೆ ಜನರಿಗೆ, ಸ್ವಲ್ಪ ಜನರಿಗೆ ಗೊತ್ತಿಲ್ಲ. ಅದೇ ರೀತಿ ಹಿಂಗೆ ಮಾಡಬೇಕಿತ್ತು, ಬಟ್ ಅದಕ್ಕೆ ಸಫಿಷಿಯಂಟ್ ಫಂಡ್ ಬರಲಿಲ್ಲ, ಇಲ್ಲ ಜನ ಬರಲಿಲ್ಲ. ಈ ತರ ಸಿಚುವೇಶನ್ ಆಗ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ನಮ್ಮ ಕೋಆರ್ಡಿನೇಷನ್ಗೆ ವಿನಯ್ ಅಂತ ಆಫೀಸರ್ ಇದ್ದಾರೆ, ಅವರ ಜೊತೆ ಯಾವಾಗ ಬೇಕಾದ್ರೆ ಸಂಪರ್ಕ ಮಾಡಬಹುದು. ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ಗೆ ಅವರೇ ನೋಡಲು ಅಧಿಕಾರಿ ಇದ್ದಾರೆ. ಸೊ ಇನ್ನು ಮುಂದೆ ನಮ್ಮ ಶಾಲೆಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನು ನಾವೇ ಬಗೆಹರಿಸೋಣ, ಪೊಲೀಸರ ಜೊತೆ ಒಂದು ಒಳ್ಳೆಯ ಒಡನಾಟ ಇಟ್ಕೊಳ್ಳೋಣ ಅಂತ ನನ್ನ ಆಸೆ. ನಾನು ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಸ್ಕೀಮ್ದು ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಹೇಳ್ತಾ ಇದ್ರೆ, ನಾನು ಮಂಗಳೂರಲ್ಲಿದ್ದಾಗ ನಾವು ಈ ಚೈಲ್ಡ್ ಕೇರ್ ಹೋಮ್ಸ್, ಇಲ್ಲಿ ಅನಾಥ ಮಕ್ಕಳಿರ್ತಾರೆ ಸುಮಾರು, ಮಂಗಳೂರಲ್ಲಿ ಬೇರೆ ಬೇರೆ ಕಡೆ ಆಗಿ ಸುಮಾರು 800 ಕಡೆ ಅನಾಥ ಮಕ್ಕಳು ಇರುವಂತ ಸೆಂಟರ್ಸ್ ಇದೆ, ಚೈಲ್ಡ್ ಕೇರ್ ಹೋಮ್ಸ್ ಇದೆ. ಅಲ್ಲಿ ಎಲ್ಲ ಯೂಶಲಿ ಯಾರು ಇಂಟ್ರಾಕ್ಟ್ ಮಾಡಕ್ ಹೋಗಲ್ಲ, ಪೊಲೀಸರಾಗಲಿ ಯಾರು ಆಗಲಿ. ನಾವು ಇಂಟ್ರಾಕ್ಟ್ ಮಾಡಿ, ನಾವು ಒಂದು ಇಂಟ್ರಾಕ್ಷನ್ ಸೆಷನ್ ಇಟ್ಕೊಂಡು ಅದಾಗಿದ ನಂತರ ಗೊತ್ತಾಗಿದೆ 2 ಚೈಲ್ಡ್ ಕೇರ್ ಸೆಂಟರ್ಸ್ ಅಲ್ಲಿ ಸೆಕ್ಷುವಲ್ ಅಬ್ಯೂಸ್ ಮತ್ತೆ ಫಿಸಿಕಲ್ ಅಬ್ಯೂಸ್ ಆಗ್ತಾ ಇದೆ. ಸೊ ಯಾರು ಪ್ರಶ್ನೆ ಕೇಳಕ್ ಹೋಗದೇ ಇದ್ರೆ ಆ ಮಕ್ಕಳು ಯಾವಾಗ ತನಕ ಅವರ ಸೆಂಟ್ರಲ್ಲಿ ಇರ್ತಾರೆ ಈ ಸೆಕ್ಷುವಲ್ ಅಬ್ಯೂಸ್ ಅನ್ನು ಸಹಿಸಬೇಕು. ಇಷ್ಟು ಬಗ್ಗೆ ಒಂದು ಐಡಿಯಾ ಕೊಡುವಂಥದ್ದು. ಮತ್ತೆ
ಪೊಲೀಸ್ ಕೆಲಸ ಹೇಗೆ ಇರ್ತದೆ, ಅದರ ಜೊತೆಗೆ ಒಬ್ಬ ಒಳ್ಳೆ ನಾಗರಿಕರಾಗಿ ಹೇಗೆ ಬದುಕಬೇಕು ಅಂತ ಒಂದಷ್ಟು ಟ್ರೈನಿಂಗ್ ಕೊಡುವಂತ ಸಿಸ್ಟಮ್ ಇದೆ. ಅದರದ್ದು ಅಕ್ರಾಸ್ ದ ಕಂಟ್ರಿ ಇಂಪ್ಲಿಮೆಂಟ್ ಮಾಡುವ ಉದ್ದೇಶಕ್ಕಾಗಿ ಅದರಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಈಗಾಗಲೇ ನಾವು ಮಾನ್ಯ DG and IGP ಸರ್ ನೇತೃತ್ವದಲ್ಲಿ ADGP KSRP ಅವರದ್ದು ಗೈಡೆನ್ಸ್ ಅಲ್ಲಿ ಈಗ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಶಾಲೆಗಳನ್ನು ಐಡೆಂಟಿಫೈ ಮಾಡಿ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಸ್ಕೀಮ್ ಮಾಡ್ತಾ ಇದ್ದೀವಿ. ಹಾಸನದಲ್ಲಿ ಈಗಾಗಲೇ 20 ಶಾಲೆಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಪ್ರತಿಯೊಂದು ಶಾಲೆಗೂ ನಾವು ಈಗಾಗಲೇ ಈಗ ನವೆಂಬರ್ ಆಗಿದೆ, ಡಿಸೆಂಬರ್ ನಿಮ್ಗೆ ವೆಕೇಶನ್ ಆಗ್ತದೆ. ಅದಕ್ಕೆ ಮುಂಚೆನೆ ನಿಮ್ಮ ಶಾಲೆಗಳಲ್ಲಿ ಇರುವಂತಹ ಮಕ್ಕಳಿಗೆ ಅಟ್ಲೀಸ್ಟ್ ಫಸ್ಟ್ ಸ್ಟೇಜ್ ಅಲ್ಲಿ ಕರಾಟೆ, ಅದೇ ರೀತಿ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ಅನ್ನು ಆಯೋಜಿಸ್ತಾ ಇದ್ದೀವಿ. ಫಸ್ಟ್ ಸ್ಟೇಜ್ ಅಲ್ಲಿ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್. ಅದರ ಜೊತೆಗೆ ನಮ್ಮ ಪ್ರತಿಯೊಂದು ಸ್ಕೂಲ್ಗಳಲ್ಲೂ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಯಾರು ಡ್ರಿಲ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಅವರು ಬಂದು ನಿಮಗೆ ಪರೇಡ್ ಬಗ್ಗೆ ಅದನ್ನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜಾರಿಗೊಳಿಸ್ತಾರೆ. ಅದು ಕೇರಳದಲ್ಲಿ ತುಂಬ ಯಶಸ್ವಿಯಾಗಿ ನಡೆದ ನಂತರ ಕೇಂದ್ರ ಸರ್ಕಾರವೂ ಸಹ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಸ್ಟೂಡೆಂಟ್ ಪೊಲೀಸ್ ಕ್ರೆಡಿಟ್ನ ಆಯೋಜಿಸಬೇಕು ಅಂತ ಅಂದ್ಬಿಟ್ಟು ಯೋಜನೆಯನ್ನು ರೂಪಿಸಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸ್ಟೇಟ್ ರಾಜ್ಯ ಸರ್ಕಾರಗಳಿಗೆ ಸೂಚಿಸುತ್ತದೆ. ಅದರಂತೆ ಕರ್ನಾಟಕ ರಾಜ್ಯವು ಸಹ 2014ರಲ್ಲಿ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲೂ ಸಹ ಅನುಷ್ಠಾನಗೊಳಿಸಬೇಕು ಅಂತ ಅಂದ್ಬಿಟ್ಟು ಅನುಮೋದನೆ ಕೊಡ್ತಾ ಇದ್ದಾರೆ. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಈಗ ಹಾಸನ ಜಿಲ್ಲೆಯಲ್ಲಿ ಈ ದಿವಸ ಎಲ್ಲ ಹಾಸನ ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಇದರ ಮೂಲ ಉದ್ದೇಶವು ಪೊಲೀಸ್ ಇಲಾಖೆಗೆ ಸಹಕರಿಸುವುದು. ಇವಾಗ NCC ಯಾವ ರೀತಿ ಇದೆ ಆ ರೀತಿ ಇದನ್ನು ಸ್ಟೂಡೆಂಟ್ ಕ್ರೆಡಿಟ್ ಯೋಜನೆಯನ್ನು NCC ರೀತಿಯೇ ಇದು ಮಾಡ್ತಾ ಇದ್ದಾರೆ. ಕಾನೂನು ವ್ಯವಸ್ಥೆ ಸಂಬಂಧಪಟ್ಟಿದ್ದಿರ್ಬೋದು, ಮತ್ತು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡುವುದು, ಮತ್ತು ಯುವಕರಲ್ಲಿ ದಾರಿ ತಪ್ತಾ ಇದ್ದಾರೆ ಜಾಸ್ತಿ. ಇವಾಗ ಇತ್ತೀಚೆಗೆ ಮದ್ಯ ವ್ಯಸನೆ ಆಗೋದು, ಗಾಂಜಾ ಸೇವನೆ ಮಾಡುವುದು, ಇನ್ನಿತರೆ ಕಾರ್ಯಕ್ರಮ ಅವ್ರನ್ನೆಲ್ಲ ಒಂದು ದಾರಿಗೆ ತರೋದಕ್ಕೆ ಅಂತಂದ್ಬಿಟ್ಟು ವಿದ್ಯಾರ್ಥಿಗಳು ಸಹ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಅಂತ ಅಂದ್ಬಿಟ್ಟು ಇದೊಂದು ಯೋಜನೆ ಉದ್ದೇಶ. ಮತ್ತು ಪ್ರಕೃತಿ ವಿಕೋಪ ಇನ್ನಿತರೆ ಏನು ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವುದಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇವೆರಡು ವತಿಯಿಂದನೂ ಆಯೋಜನೆಗೊಂಡಿದೆ. ಇದು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಇವತ್ತು ಉದ್ಘಾಟನೆಗೊಂಡಿದೆ. ಮುಂದಿನ ದಿನಗಳಲ್ಲಿ ಇದರ ಕಾರ್ಯಕ್ರಮ ಅನುಷ್ಠಾನ ಯಾವ ರೀತಿ ಆಗ್ತದೆ, ಏನು ಯಾವ ರೀತಿ ಮಾಡಬೇಕು, ಪೊಲೀಸ್ ಇಲಾಖೆಯೊಂದಿಗೆ ಪೆರೇಡು, ಕವಾಯತು ಇನ್ನಿತರೆ ಏನಿದೆ ಪೊಲೀಸ್ ಇಲಾಖೆಯಲ್ಲಿ ಅದನ್ನೆಲ್ಲದೂ ಸಹ ವಿದ್ಯಾರ್ಥಿಗಳಿಗೆ ಅಳವಡಿಸಿಕೊಂಡು ಉತ್ತಮವಾಗಿ ಕಾರ್ಯಕ್ರಮ ಅನುಷ್ಠಾನಗೊಳಿಸೋದಕ್ಕೆ ಇದು ಮೂಲ ಉದ್ದೇಶ ಆಗಿದೆ. ಈ ಕಾರ್ಯಕ್ರಮ ಈ ದಿವಸ ಉದ್ಘಾಟನೆಗೊಂಡಿದ್ದು ಮುಂದಿನ ದಿನಗಳಲ್ಲಿ ಇದನ್ನು ಯಶಸ್ವಿಗೊಳಿಸೋದಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳು ಎಲ್ಲ ಶ್ರಮಿಸಬೇಕು ಅಂತ ಅಂದ್ಬಿಟ್ಟು ಒಂದೆರಡು ಮಾತು